ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವೆಲ್ಲರೂ ದೀಪಾವಳಿ ಹಬ್ಬ ಅಂದರೆ ತುಂಬ ಖುಷಿ ಪಡ್ತೇವೆ ಅಲ್ವಾ. ಹಣತೆಗಳನ್ನು ಹಚ್ಚಿ ಪಟಾಕಿಯನ್ನು ಸಿಡಿಸಿ ಸಂಭ್ರಮಿಸುತ್ತೇವೆ. ಅದರ ಜೊತೆಗೆ ವೈವಿಧ್ಯಮಯವಾದಂಥ ಖಾದ್ಯಗಳನ್ನು ಕೂಡ ಮಾಡ್ತೇವೆ. ಅದರಲ್ಲಿ ನಮ್ಮ ಮನೆಯಲ್ಲಿ ಮಾಡುವ ಸೇಮಿಗೆ ಕೂಡ ಒಂದು. ನಮ್ಮ ಮನೆಯಲ್ಲಿ ಪ್ರತಿ ವರ್ಷ ದೀಪಾವಳಿಗೆ ನಾವು ಸೇಮಿಗೆಯನ್ನು ಮಾಡ್ತೇವೆ. ಸೇಮಿಗೆಗೆ ಬಾಳೆಹಣ್ಣಿನ ರಸಾಯನ ಒಂದಿದ್ರೆ ಸಾಕು, ಮತ್ತೇನು ಬೇಡ. ತುಂಬ ರುಚಿಯಾಗಿರುತ್ತದೆ. ಸಾಂಬಾರ್ ಅಥವಾ ಚಟ್ನಿಯೊಂದಿಗೆ ಕೂಡ ನಾವು ಅದನ್ನು ತಿನ್ಬೋದು. ದೀಪಾವಳಿ ಹಬ್ಬದ ಪ್ರಯುಕ್ತ ಮಾಡಿದ ಸೇಮಿಗೆಯ ಒಗ್ಗರಣೆಯನ್ನು ಹೇಗೆ ಮಾಡೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ 3 ಟೇಬಲ್ ಸ್ಪೂನ್ ತೆಂಗಿನ ಎಣ್ಣೆಯನ್ನು ಹಾಕಿ ಅದಕ್ಕೆ ಸಾಸಿವೆ, ಉದ್ದಿನಬೇಳೆ ಹಾಗೂ ನೆಲಕಡಲೆಯನ್ನು ಹಾಕ್ತಾ ಇದ್ದೇನೆ. ನೆಲಕಡಲೆ ಚೆನ್ನಾಗಿ ಫ್ರೈ ಆಗಲಿ. ನಿಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬಕ್ಕೆ ಏನೆಲ್ಲ ಸ್ಪೆಷಲ್ ಅಡುಗೆಗಳನ್ನು ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸಾಸಿವೆ ಸಿಡಿದು ನೆಲಕಡಲೆ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾವಿದಕ್ಕೆ ಬೇವಿನ ಸೊಪ್ಪನ್ನು ಹಾಕೋಣ. ಈಗ ಸಣ್ಣಗೆ ಹೆಚ್ಚಿಟ್ಟುಕೊಂಡಿರುವ ಈರುಳ್ಳಿ ಮತ್ತು ಹಸಿಮೆಣಸನ್ನು ಹಾಕಿಕೊಳ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ನನ್ನ ಚಾನಲನ್ನು ಮೊದಲ ಬಾರಿ ನೋಡುವವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಮಾಡಿ. ಈಗ ಸೇಮಿಗೆ ಮಾಡಲು ಬೇರೆ ಬೇರೆ ರೀತಿಯಾದಂತಹ ಮೆಷಿನ್ಗಳು ಮಾರ್ಕೆಟ್ಗಳಲ್ಲಿ ಲಭ್ಯ ಇದೆ. ಸೇಮಿಗೆ ಮಾಡಲು ರೈಸ್ ಪೌಡರ್ ಕೂಡ ದೊರೆಯುತ್ತದೆ. ಅದನ್ನು ಉಪಯೋಗಿಸಿ ಸುಲಭವಾಗಿ ಸೇಮಿಗೆಯನ್ನು ಮಾಡಿಕೊಳ್ಳಬಹುದು. ಈರುಳ್ಳಿಯನ್ನು 1-2 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಿ ನಂತರ ಅರಿಶಿನ ಹುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲದ ಹುಡಿಯನ್ನು ಕೂಡ ಹಾಕಿಕೊಳ್ತಾ ಇದ್ದೇನೆ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಉಪ್ಪು, ಹುಳಿ ಮತ್ತು ಖಾರವನ್ನು ಹೆಚ್ಚು ಕಡಿಮೆ ಮಾಡಿಕೊಳ್ಳಬಹುದು. ಬೇಕಿದ್ದರೆ ಮೆಣಸಿನ ಹುಡಿಯನ್ನು ಕೂಡ ಹಾಕಿಕೊಳ್ಳಬಹುದು. ನಾನಿಲ್ಲಿ ಸಕ್ಕರೆಯ ಬದಲು ಬೆಲ್ಲದ ಹುಡಿಯನ್ನು ಹಾಕಿಕೊಂಡಿದ್ದೇನೆ. ನೀವು ಸಕ್ಕರೆಯನ್ನು ಕೂಡ ಬಳಸಬಹುದು. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನಾವು ಮಾಡಿಟ್ಟುಕೊಂಡಿರುವ ಸೇಮಿಗೆಯನ್ನು ಚೆನ್ನಾಗಿ ಹುಡಿ ಮಾಡಿ ಒಗ್ಗರಣೆಗೆ ಹಾಕಿಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲೆಗಳೆಲ್ಲ ಸೇಮಿಗೆ ಚೆನ್ನಾಗಿ ಕೋಟಿಂಗ್ ಕೊಡಲಿ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ 1-2 ನಿಮಿಷಗಳ ಕಾಲ ಬಿಸಿಯಾಗಲು ಬಿಡೋಣ. ಉಪ್ಪು ಖಾರ ನೋಡಿಕೊಳ್ಳಿ, ಕಮ್ಮಿಯಾದಲ್ಲಿ ಸೇರಿಸಿಕೊಳ್ಳಬಹುದು. ಸೇಮಿಗೆ ಒಗ್ಗರಣೆಯು ಬೆಳಗಿನ ತಿಂಡಿಗೆ ಅಥವಾ ಸಂಜೆಯ ಕಾಫಿಗೆ ತುಂಬ ರುಚಿಯಾಗಿರುತ್ತದೆ. ಬೆಳಗಿನ ಕಾಫಿಗೆ ಸೇಮಿಗೆ ಮಾಡಿ ಅದು ಉಳಿದಿದ್ದರೆ ಸಂಜೆಯ ಕಾಫಿಗೆ ಅದನ್ನು ಈ ರೀತಿಯಾಗಿ ಒಗ್ಗರಣೆಯನ್ನು ಮಾಡಿ ಸವಿಯಬಹುದು. ಕೊನೆಯಲ್ಲಿ ತೆಂಗಿನ ತುರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸೇಮಿಗೆ ಒಗ್ಗರಣೆ ಸಿದ್ಧವಾಗಿದೆ. ನಾವು ಬೆಳ್ತಿಗೆ ಅಕ್ಕಿಯಿಂದ ಸೇಮಿಗೆಯನ್ನು ಮಾಡಿದ್ದೇವೆ. ಕುಚ್ಚಲಕ್ಕಿಯಿಂದ ಕೂಡ ಸೇಮಿಗೆಯನ್ನು ಮಾಡಬಹುದು. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.